ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕನ್ನಡ ಕಿರುತೆರೆಯ ಬಹು ನಿರೀಕ್ಷಿತ ರಿಯಾಲಿಟಿ ಶೋ ಆಗಿರ್ತಕ್ಕಂತಹ ಬಿಗ್ ಬಾಸ್ ಸೀಸನ್ 13ಕ್ಕೆ ಯಾವ ಸೆಲೆಬ್ರಿಟಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ, ಅಗ್ನಿ ಪರೀಕ್ಷೆಯ ಮೂಲಕ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಎಂಬಂತಹ ಪ್ರಶ್ನೆಗಳು ಅಭಿಮಾನಿಗಳಲ್ಲಿ ಈಗ ಆಲ್ರೆಡಿ ಕುತೂಹಲವನ್ನು ಹೆಚ್ಚಿಸ್ತಾನೆ ಇದೆ. ಇವತ್ತಿನ ಒಂದು ಪ್ರಮುಖ ಅಪ್ಡೇಟ್ ಏನಪ್ಪ ಅಂದರೆ, ಬಿಗ್ ಬಾಸ್ 13ರ ಸೀಸನ್ಗೆ ಯಾರ್ಯಾರು ಕಂಟೆಸ್ಟೆಂಟ್ಗಳು ಹೋಗಬಹುದು ಅಂತಕ್ಕಂಥ ಒಂದು ಸಂಭಾವ್ಯ ಒಂದು ಲಿಸ್ಟನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮಗೆಲ್ರಿಗೂ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಗ್ರ್ಯಾಂಡ್ ಪ್ರೀಮಿಯರ್ ಬಂದು ಸೆಪ್ಟೆಂಬರ್ 6, 2026ರಂದು ಸಂಜೆ 7 ಗಂಟೆಗೆ ನಡೆಯಲಿದೆ ಎಂಬ ವರದಿ ನಮಗೆ ಆಲ್ರೆಡಿ ಸಿಕ್ಕಿದೆ. ಮತ್ತೊಮ್ಮೆ ನಮ್ಮೆಲ್ಲರ ಪ್ರೀತಿಯ ಕಿಚ್ಚ ಸುದೀಪ್ ಸರ್ ಅವರೇ ಬಿಗ್ ಬಾಸ್ ಕಾರ್ಯಕ್ರಮದ ಹೋಸ್ಟ್ ಆಗಿ ಮತ್ತೆ ಮರಳಿ ಬರ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಒಂದೊಂದೇ ಪ್ರೋಮೋಗಳು ಬರ್ತಾ ಇದ್ದಂತೆ ಎಲ್ಲರ ಒಂದು ಕುತೂಹಲ ಅಂತಕ್ಕಂಥದ್ದು ಡೇ ಬೈ ಡೇ ಜಾಸ್ತಿ ಆಗ್ತಾನೇ ಇದೆ. ಇಲ್ಲಿ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಬಿಗ್ ಬಾಸ್ನ ಈ ಒಂದು ಅಗ್ನಿ ಪರೀಕ್ಷೆಯಿಂದ ಸಾಮಾನ್ಯ ಜನರು ಕೂಡ ಸೆಲೆಬ್ರಿಟಿ ಆಗುವಂತಹ ಅವಕಾಶವನ್ನು ಇಲ್ಲಿ ಬಿಗ್ ಬಾಸ್ ಎಲ್ಲರಿಗೂ ಕೂಡ ಕಲ್ಪಿಸಿಕೊಟ್ಟಿದೆ. ಸಾಮಾನ್ಯ ಜನರು ಬಿಗ್ ಬಾಸ್ ಮನೆಗೆ ಪ್ರವೇಶವನ್ನು ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಸ್ಪೆಷಾಲಿಟಿನೇ ಈ ಒಂದು ಬಿಗ್ ಬಾಸ್ 13. ವರದಿಗಳ ಪ್ರಕಾರ ಇಲ್ಲಿ ನಮಗೆ 60 ಜನನ ಫೈನಲಿಸ್ಟ್ ಮಾಡಿದ್ರು. ಅದರಲ್ಲಿ ಎಲ್ಲರನ್ನು ಶಾರ್ಟ್ ಲಿಸ್ಟ್ ಮಾಡಿ 3 ಜನರನ್ನು ಮಾತ್ರ ಇಲ್ಲಿ ಬಿಗ್ ಬಾಸ್ ಮನೆಗೆ ಕಳಿಸಿಕೊಡಲಾಗುತ್ತೆ. ಆ ಒಂದು ಕಳಿಸಿಕೊಡುವಂತಹ ಒಂದು ಕೆಲಸ ಕೂಡ ನಮ್ಮ ಒಂದು ವೋಟಿಂಗ್ ಲೈನ್ ಮೂಲಕ ನಾವು ವೋಟ್ ಮಾಡೋದ್ರ ಮೂಲಕ 3 ಜನರನ್ನು ಸೆಲೆಕ್ಟ್ ಮಾಡಬಹುದು. ಈ ಒಂದು ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾಗಿರ್ತಕ್ಕಂಥ ವಿನಯ್ ಗೌಡ, ಸಂಗೀತಾ ಶೃಂಗೇರಿ, ಚಂದನ್ ಶೆಟ್ಟಿ ಮತ್ತು ಶ್ರುತಿ ಅವರು ಜಡ್ಜ್ಗಳಾಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಆಂಕರ್ ಆಗಿ ನಿರಂಜನ್ ದೇಶಪಾಂಡೆ ಅವರು ಈ ಒಂದು ಅಗ್ನಿ ಪರೀಕ್ಷೆಯನ್ನು ನಡೆಸ್ಕೊಡ್ತಾ ಇದ್ದಾರೆ. ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಸ್ಪರ್ಧಿಗಳಿಗೆ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳಿಗಿಂತ ವಿಭಿನ್ನವಾಗಿರ್ತಕ್ಕಂಥ ಸವಾಲುಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯ ಒಂದು ಟಾಸ್ಕ್ಗಳಿರುತ್ತೋ ಅದು ಆಲ್ರೆಡಿ ನಾವು ಅಗ್ನಿ ಪರೀಕ್ಷೆಯಲ್ಲೇ ನಾವು ಡೇ ಬೈ ಡೇ ನೋಡ್ತಾ ಇದ್ದೀವಿ. ಇತ್ತೀಚಿನ ಒಂದು ಎಪಿಸೋಡ್ಗಳನ್ನು ನಾವು ನೋಡಿದ್ರೆ ಇಲ್ಲಿ ಇರ್ತಕ್ಕಂಥ ಸ್ಪರ್ಧಿಗಳ ವರ್ತನೆ ಮತ್ತು ಉತ್ತರಗಳು ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಒಬ್ಬ ಸ್ಪರ್ಧಿ ಟಾಸ್ಕ್ ವೇಳೆ ಉದ್ಯೋಗಕ್ಕೆ ರಾಜೀನಾಮೆ ಕೊಡ್ತಾರೆ, ಅದಾದ ನಂತರ ಮೊಬೈಲ್ನ ಹೊಡೆದಾಕೋದಾಗಿರಬಹುದು. ಈ ರೀತಿಯಾಗಿ ಯಾವುದೇ ಒಂದು ಟಾಸ್ಕ್ ಕೊಟ್ಟರೂ ಕೂಡ ಅವರು 1 ಸೆಕೆಂಡ್ ಕೂಡ ಯೋಚನೆ ಮಾಡದೆ ಬಿಗ್ ಬಾಸ್ ಮನೆಗೆ ಹೋಗಲೇಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಟಾಸ್ಕನ್ನ ಮಾಡ್ತಾನೇ ಇದ್ದಾರೆ. ಅದಾದ ನಂತರ ಇಲ್ಲಿ ನಮಗೆ ಒಂದು ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ, ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಹೋಗ್ತಾ ಇದ್ದಾರೆ? ಮಾಧ್ಯಮಗಳಲ್ಲಿ ಕೆಲವು ಹೆಸರುಗಳು ಸಂಭವನೀಯ ಅಂದರೆ ಸ್ಪರ್ಧಿಗಳಾಗಿ ನಮಗೆ ಕಾಣಿಸ್ತಾ ಇದ್ದಾರೆ. ಅವರು ಈ ಕಂಪಲ್ಸರಿ ಅವರೇ ಬರ್ತಾರೆ ಅಂತ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಮಾಹಿತಿ ಇಲ್ಲ. ಅಂದರೆ ಅವರು ಸಂಭಾವ್ಯ ಸ್ಪರ್ಧಿಗಳು, ಅಂದರೆ ಇವರು ಇರಬಹುದು ಅಂತ ಒಂದು ಗೆಸ್ ಮಾಡಿರ್ತಕ್ಕಂತಹ ಒಂದು ವ್ಯಕ್ತಿಗಳಾಗಿರ್ತಾರೆ. ಇವರೇ ಬರ್ತಾರೆ ಅಂತಕ್ಕಂಥ ಯಾವುದೇ ರೀತಿಯ ಆಧಾರಗಳು, ಪುರಾವೆಗಳು ನಮ್ಮ ಹತ್ರ ಇಲ್ಲ. ಇವರು ಬಂದರೆ ಬರಬಹುದು ಅಂತ ಒಂದು ಗೆಸ್ ಮಾಡಿರ್ತವ್ರು ಅಷ್ಟೇ. ಸೊ ಆ ಹೆಸರುಗಳಲ್ಲಿ ನಮಗೆ ಪ್ರಮುಖವಾಗಿ ಕೇಳ್ತಾ ಇರ್ತಕ್ಕಂಥ ಹೆಸರು ಯಾರಪ್ಪ ಅಂದರೆ ತಪಸ್ವಿನಿ ಪೂಣಚ್ಚ ಅಂತ. ಇವರು ಕೂಡ ಒಬ್ಬರು ಒಳ್ಳೆಯ ಸೆಲೆಬ್ರಿಟಿ ಆಗಿರ್ತಾರೆ ಮತ್ತು ಇವರನ್ನ ನಾವು ಹಲವಾರು ಸಿನಿಮಾಗಳಲ್ಲಿ ನಾವು ನೋಡಿರ್ತೀವಿ. ಅದಾದ ನಂತರ ಭರತ್ ಬೋಪಣ್ಣ, ಇವರು ನಮ್ಮ ಕಿರುತೆರೆಯ ಒಂದು ಇವಾಗ ಒಂದು ಚಾಲ್ತಿಯಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಆ್ಯಕ್ಟರ್ ಅಂತ ಹೇಳ್ಬೋದು. ಮತ್ತು ಸಿದ್ ಮಳಿಮನಿ, ಇವರು ಕೂಡ ಆ್ಯಕ್ಟರ್ ಆಗಿರ್ತಾರೆ. ಅದಾದ ನಂತರ ಅರ್ಚನಾ ಕೊಟ್ಟಿಗೆ, ಇವರು ಕೂಡ ಸಿನಿಮಾ ಆ್ಯಕ್ಟರ್ ಆಗಿರ್ತಾರೆ. ನಾವು ತುಂಬ ಒಂದು ಇಂಟರ್ವ್ಯೂಗಳಲ್ಲಿ ಇವರನ್ನು ನಾವು ನೋಡಿರ್ತೀವಿ. ಅದಾದ ನಂತರ ದಿವ್ಯಾ ವಾಗೂಕಾರ್ ಅಂತ, ಇವರು ಕೂಡ ಈ ಒಂದು ಬಿಗ್ ಬಾಸ್ ಮನೆಗೆ ಬರಬಹುದು. ಅದಾದ ನಂತರ ಸುನಿಲ್ ರಾವ್, ನಾವೆಲ್ಲರೂ ಕೇಳಿರ್ತಕ್ಕಂತಹ ಒಂದು ವ್ಯಕ್ತಿನೇ ಇವರಾಗಿರ್ತಾರೆ, ಸುನಿಲ್ ರಾವ್ ಅವರು. ಅದಾದ ನಂತರ ಸುದರ್ಶನ್ ರಂಗಪ್ರಸಾದ್. ಸೊ ಇಷ್ಟು ಜನ ಬರಬಹುದು ಅಂತ ಒಂದು ಗೆಸ್ ಮಾಡ್ತಾ ಇದ್ದೀನಿ. ಈ ಹೆಸರುಗಳು ಅಧಿಕೃತ ಕಂಟೆಸ್ಟೆಂಟ್ ಲಿಸ್ಟಲ್ಲಿ ಇದೆಯಾ ಇಲ್ವಾ ಅಂತ ಅದು ಗೊತ್ತಿಲ್ಲ, ಬಟ್ ಇವರು ಬರಬಹುದು ಅಂತ ಒಂದು ಗೆಸ್ ಇದೆ. ಮಾಧ್ಯಮಗಳಲ್ಲಿ ವರದಿಯಾಗುತ್ತಿರುವ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗುತ್ತಿರುವಂತಹ ಸಂಭಾವ್ಯ ಹೆಸರುಗಳು ಇವೇ ಆಗಿರುತ್ತೆ. ಅಧಿಕೃತವಾಗಿ ಕಲರ್ಸ್ ಕನ್ನಡ ಬಿಗ್ ಬಾಸ್ ತಂಡ ಘೋಷಿಸುವವರೆಗೂ ಕೂಡ ನಾವು ಯಾವುದೇ ರೀತಿಯಾದಂತಹ ಹೆಸರುಗಳನ್ನು ಕನ್ಫರ್ಮ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ನಿಜವಾದ ಕಂಟೆಸ್ಟೆಂಟ್ ಲಿಸ್ಟ್ ಯಾವಾಗ ಬರುತ್ತೆ? ಅದು ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಗ್ರ್ಯಾಂಡ್ ಪ್ರೀಮಿಯರ್ ಹತ್ರ ಆಗ್ತಾ ಇದ್ದಂತೆ ಸ್ಪರ್ಧಿಗಳ ಕುರಿತು ಹೆಚ್ಚಿನ ಒಂದು ಮಾಹಿತಿ ಹೊರಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅನ್ನುವಾಗ ಆ ಹೆಸರುಗಳೆಲ್ಲವೂ ಕೂಡ ರಿವೀಲ್ ಆಗ್ತಾ ಹೋಗುತ್ತೆ.
ಈ ಬಾರಿ ಬಿಗ್ ಬಾಸ್ನಲ್ಲಿ ಸೆಲೆಬ್ರಿಟಿ ಕಂಟೆಸ್ಟೆಂಟ್ಗಳ ಜೊತೆ ಅಗ್ನಿ ಪರೀಕ್ಷೆಯ ಮೂಲಕ ಆಯ್ಕೆಯಾಗಿರ್ತಕ್ಕಂತಹ 3 ಕಾಮನರ್ ಕಂಟೆಸ್ಟೆಂಟ್ ಕೂಡ ಇರ್ತಾರೆ. ಇದೇ ಕಾರಣಕ್ಕೇ ಈ ಒಂದು ಸೀಸನ್ನಲ್ಲಿ ಎಲ್ಲ ಸೀಸನ್ಗಳಿಗಿಂತ ವಿಭಿನ್ನವಾಗಿರುತ್ತೆ ಎಂಬ ನಿರೀಕ್ಷೆ ಇದೆ. ಇಂದಿನ ಮತ್ತೊಂದು ಟ್ರೆಂಡಿಂಗ್ ವಿಷಯ ಏನಪ್ಪ ಅಂದರೆ, ವಿನಯ್ ಗೌಡ ಅವರು ಅಗ್ನಿ ಪರೀಕ್ಷೆಯ ಜಡ್ಜ್ ಆಗಿರ್ತಕ್ಕಂತಹ ವಿನಯ್ ಗೌಡ ಅವರು ಕೂಡ ಹೇಳಿಕೆ ಕೂಡ ಇದು ಗಮನವನ್ನು ಸೆಳೆದಿದೆ. ಬಿಗ್ ಬಾಸ್ ಅವಕಾಶ ಅಂತಕ್ಕಂಥದ್ದು ಜೀವನವನ್ನು ಬದಲಾವಣೆ ಮಾಡುವಂತಹ ಅವಕಾಶ ಆಗಿರುತ್ತೆ. ಯಾಕೆಂದರೆ ಬಿಗ್ ಬಾಸ್ ಮನೆಗೆ ಒಂದ್ಸರಿ ಹೋಗಿ ಬಂದಿದ್ದಾರೆ ಅಂದರೆ ಅವರ ಲೈಫು ಕೂಡ ತುಂಬ ಚೆನ್ನಾಗಿರುತ್ತೆ. ಅವರ ಲೈಫಲ್ಲಿ ಸೆಲೆಬ್ರಿಟಿ ಆಗುವಂತಹ ಅವಕಾಶ ಅವರಿಗೆ ಖಂಡಿತ ಬರುತ್ತೆ. ಆದರೆ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂದರೆ ಅವರವರ ಸಾಮರ್ಥ್ಯವನ್ನು ಇಲ್ಲಿ ಅಗ್ನಿ ಪರೀಕ್ಷೆಯಲ್ಲಿ ತೋರಿಸಲೇಬೇಕು ಎಂಬ ರೀತಿಯಲ್ಲಿ ಅವರು ಇಲ್ಲಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇದರಿಂದಾಗಿ ಜಡ್ಜ್ಗಳು ಸ್ಪರ್ಧಿಗಳಿಗೆ ಎಷ್ಟು ಕಠಿಣವಾಗಿ ಪ್ರಶ್ನೆ ಮಾಡ್ತಿದ್ದಾರೋ ಅದಕ್ಕೆ ತಕ್ಕಂತೆ ಇಲ್ಲಿ ಬಂದಿರತಕ್ಕಂಥ ಕಂಟೆಸ್ಟೆಂಟುಗಳು ಕೂಡ ಅದೇ ರೀತಿಯಾಗಿ ಇರ್ತಾ ಇದ್ದಾರೆ. ಇನ್ನು ಈ ಬಿಗ್ ಬಾಸ್ 13ರಲ್ಲಿ ಏನೇನೆಲ್ಲ ಇದೆ ಅಂದರೆ, ಈ ಮನೆಯಲ್ಲಿ ಟಾಸ್ಕ್ ಇರುತ್ತೆ, ಜಗಳಗಳಿರುತ್ತೆ, ಸ್ನೇಹಗಳಿರುತ್ತೆ, ನಾಮಿನೇಷನ್ಸು, ಎಲಿಮಿನೇಷನ್ಸ್ಗಳು, ನಾವು ಊಹೆನೇ ಮಾಡದೇ ಇರ್ತಕ್ಕಂತಹ ಟ್ವಿಸ್ಟ್ಗಳಿರ್ತವೆ. ಆದರೆ ಸದ್ಯಕ್ಕೆ ಇಲ್ಲಿ ಮನೆಗೆ ಹೋಗುವಂತಹ ಪ್ರತಿಯೊಬ್ಬ ಸ್ಪರ್ಧಿಯ ಹೆಸರನ್ನು ಕೂಡ ನಾವು ಇಲ್ಲಿ ಅಧಿಕೃತವಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ಕನ್ಫರ್ಮ್ಡಾಗಿ ಇವರು ಯಾರೂ ಕೂಡ ಬಂದೇ ಬರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರ್ತಕ್ಕಂತಹ ಹೆಸರುಗಳನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಅಷ್ಟೇ. ಇಲ್ಲಿ ಇದು ಯಾವುದೇ ರೀತಿಯಾದಂಥ ಫೈನಲ್ ಲಿಸ್ಟು ಇನ್ನು ಬಿಗ್ ಬಾಸ್ ಕಡೆಯಿಂದ ಆಗಲಿ ಕಲರ್ಸ್ ಕನ್ನಡದಿಂದಾಗಲಿ ಅಧಿಕೃತವಾಗಿ ಬಂದಿರೋದಿಲ್ಲ. ಅಧಿಕೃತವಾಗಿ ಬಂದ ತಕ್ಷಣ ನಾನು ನಿಮಗೆ ಖಂಡಿತವಾಗಿಯೂ ಆ ಕಂಟೆಸ್ಟೆಂಟ್ಗಳ ಲಿಸ್ಟನ್ನು ನಾನು ನಿಮಗೆ ಖಂಡಿತ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಹೊಸ ಅಪ್ಡೇಟ್ಗೋಸ್ಕರ ಬಿಗ್ ಬಾಸ್ನ ಎಲ್ಲ ರೀತಿಯ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.